ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈ ದುಷ್ಟಕೂಟದ ಅಟ್ಟಹಾಸ, ಕ್ರೌರ್ಯ, ವಿಕೃತಿ ಆಗದಷ್ಟು ಆಳಕ್ಕೆ ಹೋಗ್ತಾ ಇದೆ. ದಾಸನ ಪಡೆಯಿಂದ ರೇಣುಕಾಸ್ವಾಮಿಯ ಭರ್ಬರ ಹತ್ಯೆ, ಸ್ವಾಮಿಯನ್ನ ಡೆವಿಲ್ ಗ್ಯಾಂಗ್ ಹತ್ಯೆ ಮಾಡಿದ್ದೇ ಅತ್ಯಂತ ಭೀಕರ. ಕರೆಂಟ್ ಶಾಕ್ ಅನ್ನು ಕೊಟ್ಟು, ಚಿತ್ರಹಿಂಸೆ ಕೊಟ್ಟು ಮರ್ಡರ್ ಮಾಡಿದ್ದಾರೆ. ಸಿನಿಮಾ ರೀತಿಯಲ್ಲಿಯೇ ಟಾರ್ಚರ್ ಅನ್ನ ಕೊಟ್ಟು ದುರುಳರು ರೇಣುಕಾಸ್ವಾಮಿಯನ್ನ ಹತ್ಯೆಗೈದಿದ್ದಾರೆ. ಕರಿಯನ ಗ್ಯಾಂಗ್ನ ವಿಕೃತಿ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರ್ತಾ ಇದೆ. ದಾಸನ ಪಡೆಯಿಂದ ಯಾವ ರೀತಿ ಟಾರ್ಚರ್ ಅನ್ನು ಅನುಭವಿಸಿದ್ರು ಬಡಪಾಯಿ ರೇಣುಕಾಸ್ವಾಮಿ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಒಂದೊಂದಾಗಿಯೇ ಹೊರಬರ್ತಾ ಇರುವಂತಹ ವಿಚಾರ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಡಿ ಗ್ಯಾಂಗ್ನ ಸದಸ್ಯರು, ದರ್ಶನ್ನ ಸಹಚರರು ಈ ರೇಣುಕಾಸ್ವಾಮಿಯ ಮೇಲೆ, ಬಡಪಾಯಿಯ ಮೇಲೆ, ಅಮಾಯಕನ ಮೇಲೆ ಯಾವ ರೀತಿ ಟಾರ್ಚರ್ ಅನ್ನು ಕೊಟ್ಟಿದ್ರು ಅಂಥೇಳಿ ಬಾಯಿ ಬಿಡ್ತಾ ಇದ್ದಾರೆ. ಅವರ ವಿಕೃತಿ, ಅಟ್ಟಹಾಸ, ಅವರ ಆ ಕ್ರೌರ್ಯಕ್ಕೆ ಲೆಕ್ಕವೇ ಇಲ್ಲದ ರೀತಿಯಲ್ಲಿ ಆಗ್ತಾ ಇದೆ. ಒಂದು ಶೆಡ್ನಲ್ಲಿ ಹಾಕ್ಕೊಂಡು ಹಿಗ್ಗಾಮುಗ್ಗ ಥಳಿಸಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ತದನಂತರ ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ರು. ಮೊದಲು ರೇಣುಕಾಸ್ವಾಮಿಗೆ ರಾಡ್ ಲಾಠಿಯಿಂದ ಹಲ್ಲೆಯ ಹೊಡೆತವನ್ನು ತಾಳಲಾರದೆ ಜ್ಞಾನ ತಪ್ಪಿ ಬೀಳ್ತಾರೆ ಅಮಾಯಕ ರೇಣುಕಾಸ್ವಾಮಿ. ಪ್ರಜ್ಞೆ ತಪ್ಪಿದ ಸ್ವಾಮಿಗೆ ಕೈಯು, ಕಿವಿ, ಹೊಟ್ಟೆ ಭಾಗಕ್ಕೆ ಕರೆಂಟ್ ಶಾಕ್ ಅನ್ನು ಕೊಟ್ಟಾಗ ಧುತ್ ಅಂತೇಳಿ ಎಚ್ಚರಗೊಳ್ತಾರೆ ರೇಣುಕಾಸ್ವಾಮಿ. ಎಚ್ಚರಗೊಳಿಸಿ ಪದೇ ಹಲ್ಲೆಯನ್ನ ಮಾಡುತ್ತೆ ಈ ಗ್ಯಾಂಗ್. ಮೊದಲು ರೇಣುಕಾಸ್ವಾಮಿಗೆ ಹಿಗ್ಗಾಮುಗ್ಗ ಹಲ್ಲೆ ಆಗುತ್ತೆ, ಮನಸ್ಸೋ ಇಚ್ಛೆ ಹಲ್ಲೆ ಆಗುತ್ತೆ, ಎಲ್ಲಿ ಬೇಕಲ್ಲಿ ಬಡಿಯುವಂತಹ ಕೆಲಸ ಆಗುತ್ತೆ. ಆದರೂ ಕೂಡ ಅವರಿಗೆ ಖುಷಿ ಸಿಗೋದಿಲ್ಲ. ಅದಾದ ಮೇಲೆ ಅವರು ಕರೆಂಟ್ ಶಾಕ್ ಕೊಡಲಿಕ್ಕೆ ನಿರ್ಧರಿಸ್ತಾರೆ. ಪದೇ ಜ್ಞಾನ ತಪ್ಪಿ ಬಿದ್ದಂತಹ ವ್ಯಕ್ತಿಯನ್ನ ಎಚ್ಚರಿಸಿ ಆತನಿಗೆ ಕರೆಂಟ್ ಶಾಕ್ ಕೊಡುವಂತಹ ಕೆಲಸ, ನರಕ ದರ್ಶನ ತೋರಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ವಿಕೃತಿಯನ್ನು ಮೆರೆಯುತ್ತೆ ಈ ಗ್ಯಾಂಗ್. ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಡಿ ಗ್ಯಾಂಗ್ ಸದಸ್ಯರ ವಿಕೃತತನ, ಅಟ್ಟಹಾಸ ಪದೇ ಹೊರಬರ್ತಾ ಇದೆ, ಲೆಕ್ಕವೇ ಇಲ್ಲದಂತಾಗಿದೆ. ಮತ್ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ರೇಣುಕಾಸ್ವಾಮಿ ಅವರಿಗೆ ಟಾರ್ಚರ್ ಕೊಟ್ಟಂತಹ ವಿಚಾರಕ್ಕೆ? ಪ್ರೇಮ, ರೇಣುಕಾಸ್ವಾಮಿಯ ಕೊಲೆಯಾದಂತಹ ದಿನ ಶನಿವಾರ ಚಿತ್ರದುರ್ಗದಿಂದ ನೇರವಾಗಿ ರೇಣುಕಾಸ್ವಾಮಿಯನ್ನ RR ನಗರದ ಪಟ್ಟಣಗೆರೆಯ ವಿನಯ್ನ ಶೆಡ್ಗೆ ಕರೆತರಲಾಗುತ್ತೆ. ಅಲ್ಲಿ ಮೊದಲೇ ಕಾದು ಕುಳಿತಿದ್ದಂತಹ ಈ ಡಿ ಬಾಸ್ ಏನಿದ್ದಾರೆ, ಅವರ ಗ್ಯಾಂಗ್ನ ಸದಸ್ಯರು ಒಂದಷ್ಟು ಹಲ್ಲೆಯನ್ನ ನಡೆಸ್ತಾರೆ. ಅದು ಕಬ್ಬಿಣದ ರಾಡ್ ಇರ್ಬೋದು, ಅದ್ರ ಜೊತೆ ಲಾಠಿ ಇರ್ಬೋದು, ಮತ್ತೆ ಕೈಗೆ ಸಿಕ್ಕಂತಹ ವಸ್ತುಗಳು, ಅದ್ರ ಜೊತೆಗೆ ಅವರ ಮರ್ಮಾಂಗಕ್ಕೆ ಒದ್ದಿರೋದು, ಆತನ ತಲೆಯನ್ನ ಹಿಡಿದು ವ್ಯಾನ್ಗೆ ಅಂದ್ರೆ ಆ ಒಂದು ಅಲ್ಲಿ ನಿಂತಿದ್ದಂತಹ ಲಾರಿಗಳಿಗೆ ಗುದ್ಸಿರೋದಿರ್ಬೋದು. ಈ ರೀತಿಯಾಗಿ ಒಂದು ರೀತಿ ವಿಕೃತಿಯನ್ನ ಮರೆದಿದ್ದಾರೆ. ಈ ಗ್ಯಾಂಗ್ ಸದಸ್ಯರ ಏಟಿಗೆ ತಾಳಲಾರದೆ, ಈ ಏಟನ್ನ ತಾಳಲಾರದೆ ಯಾವಾಗ ರೇಣುಕಾಸ್ವಾಮಿ ಪ್ರಜ್ಞೆಯನ್ನ ತಪ್ಪಿ ಬೀಳ್ತಾರೋ ಆಗ ನೋಡಿ ಇವರು ಪ್ಲಾನ್ ಇನ್ನೊಂಥರ ಮಾಡ್ಕೊಂಡಿದ್ದಾರೆ. ಮೆಗ್ಗಾರನ್ನ ತರಿಸಿದ್ದಾರೆ. ಈ ಹಳೆ ಫಿಲಂಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಯಾರಿಗಾದ್ರೂ ಈ ಕರೆಂಟ್ ಶಾಕ್ ಅನ್ನ ಕೊಡ್ತಕ್ಕಂಥದ್ದು, ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಈ ಮೆಗ್ಗಾರನ್ನ ಬಳಸ್ತಾರೆ. ಆ ಮೆಗ್ಗಾರನ್ನ ತರಿಸ್ತಾರೆ. ಈ ಮೆಗ್ಗಾರನ್ನ ತಂದಂತವನೇ ಧನ್ರಾಜ್ ಕೈಲಿ ಮೆಗ್ಗಾರನ್ನ ತರಿಸಿ ವಿನಯ್ ಅಂಡ್ ಗ್ಯಾಂಗ್ ಮತ್ತೆ ಈತನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಕರೆಂಟ್ ಶಾಕ್ ಅನ್ನ ಕೊಡ್ತಾರೆ. ಅದು ಎದೆ ಭಾಗ ಇರ್ಬೋದು, ಕಿವಿಯ ಮೇಲ್ಭಾಗ ಇರ್ಬೋದು, ಹೊಟ್ಟೆ ಭಾಗ ಇರ್ಬೋದು, ಈ ಎಲ್ಲಾ ಕಡೆ ಕರೆಂಟ್ ಶಾಕ್ ಅನ್ನ ಕೊಡ್ತಾರೆ. ಪ್ರಜ್ಞಾಹೀನನಾಗಿ ಬಿದ್ದಿದ್ದಂತಹ ರೇಣುಕಾಸ್ವಾಮಿಗೆ ಯಾವಾಗ ಕರೆಂಟ್ ಶಾಕ್ ಕೊಟ್ರೋ ಆತ ಒಂದ್ ರೀತಿ ಧಕ್ ಅಂತ ಹೇಳಿ ಎದೋಳ್ತಾನೆ. ಈ ಮೇಲ್ಕೆದ್ದಂತಹ ಸಂದರ್ಭದಲ್ಲಿ, ಎಚ್ಚರಗೊಂಡಂತಹ ಸಂದರ್ಭದಲ್ಲಿ ಮತ್ತೆ ಇವರು ವಿಕೃತಿಯನ್ನ ಮೆರೆದಿದ್ದಾರೆ, ಮತ್ತೆ ಹಲ್ಲೆಯನ್ನ ನಡೆಸಿದ್ದಾರೆ. ಅಲ್ಲಿಗೆ ಹಲ್ಲೆಯನ್ನ ನಡೆಸೋದು, ಪ್ರಜ್ಞೆ ತಪ್ಪಿದ ಬಳಿಕ ಕರೆಂಟ್ ಶಾಕ್ ಅನ್ನ ಕೊಡೋದು, ಕರೆಂಟ್ ಶಾಕ್ ನಿಂದ ಎದ್ದಂತ ಬಳಿಕ ಮತ್ತೆ ಹಲ್ಲೆಯನ್ನ ನಡೆಸೋದು, ಇದು ಈ ಗ್ಯಾಂಗ್ ಸದಸ್ಯರು ಮಾಡಿರ್ತಕ್ಕಂತಹ ಕೃತ್ಯ. ಯಾವಾಗ ಧನ್ರಾಜ್ನನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ರು, ಧನ್ರಾಜ್ನ ವಿಚಾರಣೆ ವೇಳೆ ಈ ಎಲ್ಲಾ ಮಾಹಿತಿಗಳು ಒಂದೊಂದಾಗಿ ಹೊರಗೆ ಬರ್ತಿದ್ದಾವೆ. ಪ್ರಕರಣದಲ್ಲಿ ಹಿಂದೆ ಕೂಡ ಆ ವಿನಯ್ನ ಶೆಡ್ ಏನಿದೆ, ಅದು ಈ ಫೈನಾನ್ಸ್ ಅನ್ನ ಕೊಡದೇ ಇರೋಂತಹ ವಾಹನಗಳನ್ನ ಸೀಸ್ ಮಾಡಿ ಇಟ್ಕೊಳ್ತಕ್ಕಂತಹ ಜಾಗ. ಅದು ಯಾರು ಫೈನಾನ್ಸ್ ಅನ್ನ ತೆಗೆದುಕೊಂಡಿರ್ತಾರೋ ಅಂತವ್ರು ಫೈನಾನ್ಸ್ ಅನ್ನ ಕೊಡದಿದ್ದಾಗ ಅಂತವ್ರನ್ನ ಕರ್ತಂದು ಇದೇ ರೀತಿಯಾಗಿ ಹಲವಾರು ಬಾರಿ ಸಾಕಷ್ಟು ಜನಕ್ಕೆ ಇದೇ ರೀತಿಯಾದಂತಹ ಮೆಗ್ಗಾರ್ನಿಂದ ಟ್ರೀಟ್ಮೆಂಟ್ ಕೊಡುವ ಕೆಲಸವನ್ನ, ಶಾಕ್ ಟ್ರೀಟ್ಮೆಂಟ್ ಕೊಡುವ ಕೆಲಸವನ್ನ, ಕರೆಂಟ್ ಶಾಕ್ ಕೊಡಿಸುವ ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಇದೇ ಧನ್ರಾಜ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಅಲ್ಲಿಗೆ ಇವರದೆಲ್ಲ ಒಂಥರ ವ್ಯವಸ್ಥಿತ ಜಾಲ, ಇವರ ಕ್ರೌರ್ಯ, ವಿಕೃತಿ, ಇವರ ಹಿಂಸೆಯ ಮನಸ್ಥಿತಿ ಏನಿದೆ, ಹಿಂಸೆಯ ಮನಸ್ಥಿತಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಆ ನಾಚಿಕೆಗೇಡು. ನಿಜಕ್ಕೂ ಈ ರೀತಿಯಾಗಿ ಒಬ್ಬ ರೇಣುಕಾಸ್ವಾಮಿಯ ಮೇಲೆ ಈ ರೀತಿಯಾಗಿ ಇವರು ಹಲ್ಲೆಯನ್ನ ನಡೆಸಬೇಕಿತ್ತ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಪ್ರೇಮ್.